ಓಂ ಶಾಂತಿ. ನಿಮಗೆ ಆಗೋಲ್ಲ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಅವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿವ್ರೆ. ಇವರೇ ಕರ್ಮಗಳು ಎಲ್ಲ ನಮ್ಮ ಕರ್ಮಗಳು, ಹಣೆ ಬರ ಎಲ್ಲ ನಮ್ಮ ಹಣೆ ಬರ, ವಿಧಿ ಎಲ್ಲ ನಮ್ಮ ವಿಧಿ. ಏನು ಮಾಡೋಕ್ಕಾಗುತ್ತೆ? ನಮ್ಮ ಹಣೆ ಬರಲ್ಲ ಯಾರೂ ತಿದ್ದಕ್ಕಾಗಲ್ಲ. ನಮ್ಮ ಕರ್ಮಗಳಿಂದ ನಮ್ಮನ್ನು ಮುಕ್ತಿ ಕೊಡೋಕ್ಕಾಗಲ್ಲ. ಏನಿದ್ರೆ ಅದಾಗಲಿ, ಏನಾದ್ರೆ ಅದಾಗಲಿ, ಯಾರು ಹೆಂಗಲ್ಲ ಆಗಲಿ ಬಿಡ್ರಿ. ಈ ರೀತಿ ಒಂದು ಡೈಲಾಗು ಎಲ್ಲರಲ್ಲೂ ಬರುತ್ತೆ. ಒಂದು ಅಸಹಾಯಕ ಸ್ಥಿತಿ ಬರುತ್ತೆ. ಅಸಹಾಯಕ ಸ್ಥಿತಿ ಯಾವಾಗ ಬರುತ್ತೆ ಹೇಳೋಣ? ಈ ರೀತಿ ಅಸಹಾಯಕ ಸ್ಥಿತಿ ಯಾವಾಗ ಬರುತ್ತೆ? ಇಲ್ಲೊಂದು ಸಾರಿ ಕೇಳಿಸ್ಕೊಳ್ಳಿ. ಎಲ್ಲ ಮಳೆ ಬರ ಬ್ರಹ್ಮ ಬರಹ, ಬ್ರಹ್ಮರಾತ ಅಂತಾರೆ ತೆಲುಗುನಲ್ಲಿ. ವಿಧಿ ಬರಹ ಅಂತಾರೆ, ಹಣೆ ಬರಹ ಅಂತಾರೆ, ಕರ್ಮ ಅಂತಾರೆ. ಇದು ಯಾವಾಗ ಹೇಳ್ಕೊತಾರೆ ಅಂದರೆ, ಯಾರಿಗಾದ್ರೂ ಒಂದು ಕಷ್ಟ ಬಂದಾಗ ಮಾತ್ರ ಹೇಳ್ಕೊತಾರೆ. ಅದೇ ಸುಖವಾಗಿರೋವಾಗ ಹೇಳ್ಕೊಳಲ್ಲ. ಏನು ಹೇಳ್ದೆ? ಸುಖವಾಗಿ ಇರೋವಾಗ ಹೇಳ್ಕೊಳಲ್ಲ. ಸುಖ ಅಂದ್ರೇನು? ತುಂಬ ದುಡ್ಡು ಇರೋರು, ತುಂಬ ಒಡವೆ ಇರೋರು, ತುಂಬ ಆಸ್ತಿ ಪಾಸ್ತಿ ಇರೋರು, ಕಾರುಗಳು, ಬೇಜಾನ್ ಕಾರುಗಳು, ಮನೆಯಲ್ಲಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೆಂಡತಿಗೆ ಒಂದು, ಅವ್ರಿಗೊಂದು ಇವ್ರಿಗೊಂದು ಎಲ್ಲರಿಗೂ ಒಂದೊಂದು ಕಾರು ಇರೋರು, ಆಸ್ತಿಗಳು ಅವ್ರ ಹೆಸರಲ್ಲಿ ಇವ್ರ ಹೆಸರಲ್ಲಿ ಮತ್ತೊಬ್ಬರ ಹೆಸರಲ್ಲಿ ಎಲ್ಲ ಆಸ್ತಿಗಳು ಪಾಸ್ತಿಗಳು, ಬಿಲ್ಡಿಂಗ್ಗಳು, ಅಪಾರ್ಟ್ಮೆಂಟ್ಗಳು, ಡೂಪ್ಲೆಕ್ಸ್ ಮನೆಗಳು ಇರೋವಂಥವ್ರು ಶ್ರೀಮಂತರು, ಒಟ್ಟಾರೆ ಶ್ರೀಮಂತರು. ಹಾಗೆ ಎಲ್ಲೆಲ್ಲೋ ಗೆಸ್ಟ್ ಹೌಸ್ಗಳು, ಇನ್ನೊಂದು ಫಾರಮ್ ಹೌಸ್ಗಳು, ಎಸ್ಟೇಟ್ಗಳು ಎಲ್ಲ ಇರುತ್ತೆ. ಯಾರಿಗೆ? ಶ್ರೀಮಂತರಿಗೆ. ಬಡವ್ರಿಗಲ್ಲ. ಬಡವ್ರಿಗೆ ಏನಿರುತ್ತೆ? ಬಡವ್ರು ಅಂದರೆ ಏನೂ ಇಲ್ಲ ಅಂತಲ್ಲ. ಏನೂ ಇಲ್ಲ ಬಡವರು. ಅವ್ರ ಹತ್ರ ಒಂದು ಸೈಕಲ್ ಇಲ್ಲ, ಒಂದು ಟೂ ವೀಲರ್ ಇಲ್ಲ, ಒಂದು ಆಸ್ತಿ ಇಲ್ಲ, ಒಂದು ಮನೆ ಇಲ್ಲ, ಬಾಡಿಗೆ ಮನೆಯಲ್ಲಿರ್ತಾರೆ, ಇಲ್ಲ ಗುಡಿಸ್ಲಲ್ಲಿರ್ತಾರೆ. ಅವ್ರದ್ದು ಅಲ್ಲ, ಸ್ವಂತ ಜಮೀನಲ್ಲ, ಆಸ್ತಿ ಇಲ್ಲ, ಅಂಥವ್ರನ್ನ ಬಡವ್ರು ಅಂತಾರೆ. ನೀವೆಲ್ಲ ಈ ರೀತಿ ಕನ್ಫ್ಯೂಸ್ ನೋಡ್ರಿ. ಆಸ್ತಿ ಪಾಸ್ತಿ ಇದ್ಬಿಟ್ರೆ, ಕಾರ್ ಇದ್ಬಿಟ್ರೆ, ಒಡವೆ ಇದ್ಬಿಟ್ರೆ, ಅಧಿಕಾರ ಯಾವುದೋ ಮಿನಿಸ್ಟರೋ, ಪ್ರೈಮ್ ಮಿನಿಸ್ಟರ್, ಇನ್ನೊಂದು ಮತ್ತೊಂದು ಏನೋ ಪ್ರೆಸಿಡೆಂಟೋ, ಇಲ್ಲ ಡಿ ಸಿನೋ, ಪೊಲೀಸ್ ಆಫೀಸರೋ, ಮಿಲಿಟ್ರಿ ಆಫೀಸರೋ, ಯಾರೋ ದೊಡ್ಡ ಆಫೀಸರು ಕೆಲಸದಲ್ಲಿದ್ದಾರೆ ಅಂದ ಮಾತ್ರಕ್ಕೆ ಅವರು ದೊಡ್ಡವರಲ್ಲ. ತಿಳ್ಕೊಬಿಡಿ. ಅವರು ಸುಖವಾಗಿದ್ದಾರೆ ಅಂತಲ್ಲ, ತಿಳ್ಕೊಬಿಡಿ. ಅವ್ರಿಗೆಲ್ಲ ಕರೆಕ್ಟಾಗಿದೆ ಅಂತಲ್ಲ, ತಿಳ್ಕೊಬಿಡಿ. ಇಲ್ಲಿ ಯಾರು ಬಡವರು ಯಾರು ಶ್ರೀಮಂತರು ಅಂತ ಕನ್ಸಿಡರ್ಡ್ ಮಾಡೋದು ಯಾವಾಗಪ್ಪ ಅಂದರೆ, ಜಾತಿ ಮೇಲೆ, ಧರ್ಮದ ಮೇಲೆ ಅಲ್ಲ, ಅಧಿಕಾರದ ಮೇಲೆ, ಅಂತಸ್ತು ಮೇಲೆ ಅಲ್ಲ, ಆರೋಗ್ಯದ ಮೇಲೆ. ಅವ್ರಿಗೆ ಒಳ್ಳೆ ಆರೋಗ್ಯ ಯಾರಿಗಿದೆ, ಒಂದು ದಿನಕ್ಕೆ ಒಂದು ಮಾತ್ರೆ ಕೂಡ ತಿನ್ನಬಾರ್ದು. ಅಪ್ಪಿ ತಲೆನೋವು ಬರ್ಬೋದು ಅಷ್ಟೇ, ಅಪ್ಪಿ ನೆಗಡಿ ಬರ್ಬೋದು ಅಷ್ಟೇ. ಅವೆರಡು ಬಿಟ್ಟು ಇನ್ನೇನು ಬರಬಾರ್ದು. ಜ್ವರ ಕೂಡ ಬರಬಾರ್ದು, ಇನ್ಯಾವುದೇ ರೋಗ ಇರಬಾರ್ದು. ₹1 ಸಾಲ ಇರಬಾರ್ದು ಅವ್ರದ್ದು. ₹1 ಸಾಲ ಇರಬಾರ್ದು. ಶತ್ರುಗಳು ಬಿಡ್ರಿ, ಒಳ್ಳೆಯವ್ರಿಗೂ ಇದ್ದಾರೆ, ಕೆಟ್ಟವ್ರಿಗೂ ಇದ್ದಾರೆ ಶತ್ರುಗಳು. ಅವು ಮಾಮೂಲಿ ಇರುತ್ತೆ. ₹1 ಸಾಲ ಇರಬಾರ್ದು. ತಿನ್ನಲಿಕ್ಕೆ ಕುಡಿಲಿಕ್ಕೆ ಇರಬೇಕು ಅವ್ರಿಗೆ. ಆರೋಗ್ಯ ಬಗ್ಗೆ ಇರಬೇಕು. ಒಳ್ಳೆತನ ಅವರಲ್ಲಿ ಮೇಯ್ನ್. ಒಳ್ಳೆತನ, ನ್ಯಾಯ, ನೀತಿ, ಸತ್ಯ, ಧರ್ಮ, ಸಹನೆ, ತಾಳ್ಮೆ, ವಿವೇಕ, ಬುದ್ಧಿ, ಸದ್ಬುದ್ಧಿ. ಒಟ್ಟಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ, ಹೆಣ್ಣಾಗಿರಲಿ ಗಂಡಾಗಿರಲಿ, ಬಡವರಿರಲಿ ಶ್ರೀಮಂತರಿರಲಿ, ಅಂಥವ್ರನ್ನ ನಾವು ಶ್ರೀಮಂತರು ಅಂತ ಕರಿತೀವಿ. ಒಳ್ಳೆಯ ಸ್ಥಾನಮಾನದವರು ಅಂತ ನಾವು ಕರಿಬೇಕು. ಯಾರನ್ನ? ಒಳ್ಳೆಯ ಗುಣ ಇರೋರನ್ನ, ಆರೋಗ್ಯ ಬಗ್ಗೆ ಇರೋರನ್ನ, 4 ಜನ ಹತ್ರ ಒಳ್ಳೆ ಥರ ಇರೋರನ್ನ, ತಾಳ್ಮೆಯಿಂದ ಇರೋರನ್ನ, ವಿವೇಕ, ಬುದ್ಧಿ, ಸದ್ಬುದ್ಧಿ, ಸಮಯ ಪ್ರಜ್ಞೆ ಇರೋರನ್ನ ನಾವು ಶ್ರೀಮಂತರು ಅಂತ ಕರಿಬೇಕು. ಒಂದು ಒಳ್ಳೆಯ ಅಧಿಕಾರದಲ್ಲಿದ್ದಾರಂತ ಅವ್ರನ್ನ ನಾವು ತಿಳ್ಕೊಬೇಕು. ಅವರೇ ದೊಡ್ಡ ಗುರು, ಒಳ್ಳೆಯ ಸ್ಥಾನದಲ್ಲಿದ್ದಾರೆ, ಒಳ್ಳೆಯ ವ್ಯಕ್ತಿ ಅಂತ ಅವ್ರನ್ನ ನಾವು ತಿಳ್ಕೊಬೇಕು. ಅವ್ರು ಚಿಕ್ಕವರಾಗಿರಲಿ, ನಮಗಿಂತ ವಯಸ್ಸಿನಲ್ಲಿ ಚಿಕ್ಕವರಾಗಿರಲಿ, ದೊಡ್ಡವರಾಗಿರಲಿ, ನಮ್ಮ ಸರಿಸಮಾನದವರಾಗಿರಲಿ, ಹೆಣ್ಣಾಗಿರಲಿ ಗಂಡಾಗಿರಲಿ, ಯಾವುದೇ ಕುಲದವರು, ಯಾವುದೇ ಧರ್ಮದವರಾಗಿರಲಿ, ಯಾವುದೇ ದೇಶದವರಾಗಿರಲಿ, ಅವ್ರು ಒಳ್ಳೆಯವರು ಆಗಿದ್ದಾರಾ, ಒಳ್ಳೆ ಕ್ಯಾರೆಕ್ಟರ್ ಇದೆ, ಒಳ್ಳೆತನದಲ್ಲಿದ್ದಾರಾ, ಅವರು ನಿಜವಾದ ಶ್ರೀಮಂತರು. ಅವ್ರಿಗೆ ಆರೋಗ್ಯ ಬಗ್ಗೆ ಇದೆಯಾ, ನಿಜವಾದ ಶ್ರೀಮಂತರು. ಅವ್ರ ಹತ್ರ ಏನೂ ಇರಬೇಕಾಗಿಲ್ಲ, ಒಂದು ಟೂ ವೀಲರ್ ಕೂಡ ಇರಬೇಕಾಗಿಲ್ಲ, ಒಂದು ಸೈಕಲ್ ಕೂಡ ಬೇಕಾಗಿಲ್ಲ, 1 ಇಂಚ್ ಭೂಮಿ ಕೂಡ ಬೇಕಾಗಿಲ್ಲ ಅವ್ರಿಗೆ. ಆದರೆ ಅವರು ಶ್ರೀಮಂತರು. ಯಾಕೆ? ಒಳ್ಳೆತನ ಇದೆ, ಕ್ಯಾರೆಕ್ಟರ್ ಇದೆ,
ಅಂಥವ್ರನ್ನ ನಾವು ಶ್ರೀಮಂತರಂತ ನೋಡಬೇಕು, ಒಳ್ಳೆಯ ವ್ಯಕ್ತಿ ಅಂತ ನೋಡಬೇಕು. ಅವರ ವ್ಯಕ್ತಿತ್ವದ ಮೇಲೆ ನಾವು ಅವರನ್ನು ಲೆಕ್ಕಾಚಾರ ಮಾಡಬೇಕು. ಅವ್ರಿಗೆ ನಾವು ಶರಣಾಗತರಾಗಬೇಕು, ಅವ್ರ ಹತ್ರ ಕಲಿಬೇಕು ನಾವು ಜೀವನದಲ್ಲಿ. ಈ ಜಗತ್ತಿನಲ್ಲಿ ಎಲ್ಲರೂ ಹುಟ್ಟುತ್ತಾರೆ, ಎಲ್ಲ ಜೀವಿಗಳು ಹುಟ್ಟುತ್ತೆ, ಪ್ರಾಣಿ ಪಕ್ಷಿಗಳು ಹುಟ್ಟುತ್ತೆ, ಗಿಡ ಮರ ಹುಟ್ಟುತ್ತೆ, ನದಿಗಳು, ಸಾಗರಗಳು, ಬೆಟ್ಟ ಗುಡ್ಡಗಳು, ಗ್ರಹಗಳು ಎಲ್ಲ ಹುಟ್ಟುತ್ತೆ. ಆದರೆ ಇರ್ತಾವೆ, ಜೀವನ ನಡೆಸ್ತವೆ. ಏನೋ 5 ವರ್ಷನೋ 10 ವರ್ಷನೋ 100 ವರ್ಷನೋ 1000 ವರ್ಷನೋ ಜೀವನ ನಡೆಸ್ತವೆ. ಅದು ಗ್ರಹ ಆಗಲಿ, ತಾರೆ ಆಗಲಿ, ನಕ್ಷತ್ರ ಆಗಲಿ, ಬೆಟ್ಟ ಆಗಲಿ, ಗುಡ್ಡ ಆಗಲಿ, ನದಿ ಆಗಲಿ, ಸಾಗರ ಆಗಲಿ, ಸಮುದ್ರ ಆಗಲಿ, ಇನ್ನೊಂದು ಮತ್ತೊಂದು ಏನಾದರೂ ಆಗಲಿ, ಕ್ರಿಮಿ ಕೀಟಾದಿ ಆಗಲಿ, ಕಳ್ಳಾಗಲಿ, ಸುಳ್ಳಾಗಲಿ, ಮಳ್ಳಾಗಲಿ, ಕೊಳ್ಳಾಗಲಿ, ಯಾರಾದ್ರಾಗಲಿ ಹೋಗಿ ಎಷ್ಟೋ ಅಷ್ಟು ಜೀವನ ನಡೆಸ್ತಾರೆ. ಆ ಜೀವನ ನಡೆಸಿದ ಮೇಲೆ ಯಾವುದೋ ಒಂದು ಕಾಲಕ್ಕೆ ಅಂತ್ಯ ಬರುತ್ತೆ, ವಿನಾಶ ಬರುತ್ತೆ. ನಾಶ, ಆ ಶರೀರ ಬಿಟ್ಟು ಹೋಗ್ತಾರೆ, ಆ ಗ್ರಹ ಬಿಟ್ಟು ಹೋಗುತ್ತೆ, ಆ ಗ್ರಹನೇ ನಾಶ ಆಗುತ್ತೆ, ಆ ನಕ್ಷತ್ರನೇ ನಾಶ ಆಗುತ್ತೆ. ಹಾಗೆ ಆ ಬೆಟ್ಟನೇ ಇರೋದಿಲ್ಲ ನೋಡಿರಿ. ಬೆಟ್ಟಗಳು ಎಷ್ಟೋ ಸಾರಿ ಇದ್ದವು, ಕೆಲವೆಲ್ಲ ಆಮೇಲೆ ನಾಪತ್ತೆ. ಎಷ್ಟೋ ಸಾರಿ ನದಿಗಳಿದ್ದವು, ನದಿಗಳೇ ನಾಪತ್ತೆ. ನಿಮ್ಗೆ ಗೊತ್ತಿರ್ಬೋದು, ಬ್ರಹ್ಮಪುತ್ರ, ಸರಸ್ವತಿ, ತುಂಗಭದ್ರ, ಕಾವೇರಿ, ಶಂಶ, ಅರ್ಕಾವತಿ, ಆಟಕೇಶ್ವರ, ಸಿದ್ದೇಶ್ವರ, ಧರ್ಮಸ್ಥಳ, ಗೋಕರ್ಣ, ಶ್ರೀಶೈಲ, ತಿರುಪತಿ ಅಂತ ಎಲ್ಲ ಕಡೆ ಪುಣ್ಯತೀರ್ಥ, ಸಾಗರಗಳು, ನದಿಗಳು ಎಲ್ಲ ಇರ್ತವೆ. ಲಾಸ್ಟಿಗೆ ಸರಸ್ವತಿ ನದಿ ನಾಪತ್ತೆ. ಸರಸ್ವತಿ ನದಿನೇ ಇಲ್ಲ, ಎಲ್ಲೋಗ್ಬಿಡ್ತಾ ಗೊತ್ತಿಲ್ಲ, ಭೂಮಿ ಒಳಗಿದೆ ಅಂತಾರೆ. ಭೂಮಿ ಒಳಗೆ ಈಗ ಎಲ್ಲೋ ರಾಜಸ್ಥಾನದಲ್ಲಿ ಕಾಣಿಸ್ಕೊಂಡಿದೆ ಅಂತೆ, ಯಾರೋ ಬೋರ್ವೆಲ್ ಹಾಕೋಕೆ ಹೋಗಿ, ಅಥವಾ ಅದಷ್ಟು ಕದೆ ಉಕ್ಕಿ ಬರ್ತಾಯಿದಂತೆ. ನದಿ ಮರಳುಗಾಡಲ್ಲಿ ನದಿಯಾಗಿ ಉಕ್ಕಿ ಬರ್ತಾಯಿದೆ ಮರಳುಗಾಡಲ್ಲಿ. ಅದು ಈಚೆ ಕಡೆಗೆ ಇದ್ದಕ್ಕಿದ್ದಾಗೆ ಮೊನ್ನೆ ರೀಸೆಂಟಾಗಿ ನಾನು ನೋಡಿದೆ, ಒಂದು ಚಾನಲ್ ನ್ಯೂಸ್ಗಳಲ್ಲಿ ನೀವು ನೋಡಿರ್ತೀರ. ಹಾಗೆ ಯಾವಾಗಿರ್ತಾವೋ ಯಾವಾಗಿರಲ್ವೋ, ಯಾರು ಯಾವಾಗ ಹುಡ್ತಾರೋ ಯಾವಾಗಿರಲ್ವೋ, ಈ ಜಗತ್ತಿನ ಸೃಷ್ಟಿನಲ್ಲಿ ಇದೊಂದು ನಿಯಮ. ಹುಟ್ತಾರೆ, ಇರ್ತಾರೆ, ಹೋಗುತ್ತೆ, ಹುಟ್ಟುತ್ತೆ, ಇರುತ್ತೆ, ಹೋಗುತ್ತೆ, ಇಷ್ಟೇ ಕತೆ. ಆದರೆ ಒಳ್ಳೆಯತನ ಅನ್ನೋದು ನಮ್ಮ ಜೊತೆಯಲ್ಲಿ ಬರುತ್ತೆ, ಕೆಟ್ಟತನ ಅನ್ನೋದು ನಮ್ಮ ಜೊತೆಯಲ್ಲಿ ಬರುತ್ತೆ. ಕೆಟ್ಟತನ ನಮಗೆ ನರಕ ತೋರಿಸುತ್ತೆ ಕೆಟ್ಟತನ. ಅದೇ ಒಳ್ಳೆತನ ಸ್ವರ್ಗ ತೋರಿಸುತ್ತೆ. ಯಾವುದೋ ಒಂದು ಪುಣ್ಯಲೋಕಕ್ಕೆ ನಮ್ಮನ್ನು ಸೇರಿಸುತ್ತೆ ಒಳ್ಳೆತನ. ಅದಕ್ಕೆ ನಾವು ಯಾವಾಗಲೂ ಏನು ಕರ್ಮಗಳು ಮಾಡ್ತೀವಿ ಅದರ ಆಧಾರದ ಮೇಲೆ ನಾವು ಯಾವುದೋ ಒಂದು ಪುಣ್ಯಲೋಕನೋ, ನರಕ ಲೋಕನೋ, ಪಾಪಿ ಲೋಕನೋ ಸೇರ್ತೀವಿ. ಅದಕ್ಕೆ ನಾವು ಪುಣ್ಯವಂತರಾಗಿದ್ದರೆ ಪುಣ್ಯಲೋಕ ಸೇರ್ತೀವಿ, ಪಾಪಿಗಳಾಗಿದ್ದರೆ ಪಾಪಲೋಕ ಸೇರ್ತೀವಿ. ಯಾವುದೋ ಪಾಪಲೋಕ ಅಂದರೆ ನರಕ. ಅದಕ್ಕೆ ನಾವು ಯಾವಾಗಲೂ ಹೊತ್ಕೊಂಡೋಗೋದು ಪುಣ್ಯ ಪಾಪ, ನಮ್ಮ ಧರ್ಮ ಅಷ್ಟನ್ನೇ ಹೊತ್ಕೊಂಡು ಹೋಗ್ತೀವಿ. ಅದಕ್ಕೆ ನಾವಿಲ್ಲಿ ಒಳ್ಳೆಯವರಾಗಿರಲಿ ಕೆಟ್ಟವರಾಗಿರಲಿ ಅವರವರ ಕರ್ಮಗಳ ಆಧಾರದ ಮೇಲೆ ಅವ್ರಿಗೆ ಏನೋ ಒಂದು ಫಲ ಸಿಗುತ್ತೆ. ಅದಕ್ಕೆ ನಾವು ಒಳ್ಳೆಯವರಾದರೆ ಬೆಸ್ಟ್ ಅಲ್ವಾ, ಒಳ್ಳೆಯವರಾದರೆ ಬೆಸ್ಟ್ ಅಲ್ವಾ. ಯಾಕಂದರೆ ನಾವು ಸಾಯೋವಾಗ ಅಥವಾ ಈ ಶರೀರ ಬಿಡೋವಾಗ, ಸಾಯ್ತೀವೋ ಸಾಯಲ್ವೋ, ಈ ಶರೀರ ಬಿಡ್ತೀವಲ್ಲ ಯಾವತ್ತೋ ಒಂದು ದಿನ, ಅಥವಾ ಮಾಯ ಆಗ್ತೀವ, ಅದೃಶ್ಯ ಆಗ್ತೀವಿ, ಒಟ್ಟಲ್ಲಿ ಆಗ್ತೀವಲ್ಲ, ಶರೀರ ಬಿಡ್ತೀವಲ್ಲ, ಆಮೇಲೆ ಎಲ್ಲೋ ಒಂದು ಲೋಕ ಸೇರಬೇಕಲ್ವ, ಯಾವುದೋ ಒಂದು ಇರುತ್ತಲ್ಲ, ನಮಗೆ ಗೊತ್ತಿಲ್ಲ ಈಗ, ಆದರೆ ಯಾವುದೋ ಒಂದು ಇರುತ್ತಲ್ವ. ಆದರೆ ಅದು ಒಳ್ಳೇದಾಗಿದ್ರೆ ನಮಗೆ ಪ್ಲಸ್ ಪಾಯಿಂಟು, ನಮ್ಮ ಪ್ಲಸ್ ಪಾಯಿಂಟು. ಯಾರು ತಾನೇ ನರಕನ ಇಷ್ಟಪಡ್ತಾರೆ ನೀವೇ ಹೇಳಿ? ಅಲ್ಲ, ಬೇಕಂತ ಯಾರಾದರೂ ನರಕಕ್ಕೆ ಹೋಗ್ತಾರಾ? ಹೋಗಲ್ಲ. ಅದೇ ಬುದ್ಧಿವಂತರಿಗೆ ಇದು ಗೊತ್ತಿರುತ್ತೆ, ದೊಡ್ಡರಿಗೆ ಗೊತ್ತಿರಲ್ಲ. ಅವ್ಯಾಕಿಗಳು, ಅಜ್ಞಾನಿಗಳು, ಕುಚೋದ್ರು, ಕುತಂತ್ರಿಗಳು, ಪಾಪಿಗಳು, ನೀಚ ನಿಕೃಷ್ಟರಿಗೆ ಇದು ಗೊತ್ತಿರಲ್ಲ. ಜ್ಞಾನಿಗಳಿಗೆ ಗೊತ್ತಿರುತ್ತೆ. ಅಪ್ಪ ಒಂದು ಒಳ್ಳೆಯ ಕೆಲಸ ಮಾಡೋಣ, ಅಪ್ಪ ಒಂದು ಧರ್ಮದ ಕೆಲಸ ಮಾಡೋಣ, ಅಪ್ಪ ಗುರುಗಳಿಗೆ ದೇವರಿಗೆ ಭಯಭಕ್ತಿಯಿಂದ ನಮಸ್ಕಾರ ಮಾಡೋಣ ಅಂತ ಒಳ್ಳೆಯವ್ರು ಯಾವಾಗಲೂ ಯೋಚನೆ ಮಾಡ್ತಾರೆ. ಒಳ್ಳೆಯವ್ರು ಎಲ್ಲೇ ಕಾಲಿಡಲಿ, ಎಲ್ಲೇ ಹೆಜ್ಜೆ ಇಡಲಿ, ಏನೇ ಕೆಲಸಕ್ಕೆ ಕೈ ಆಗಲಿ, ಅವ್ರು ಒಳ್ಳೆಯದನ್ನೇ ಮಾಡ್ತಾರೆ. ಅವ್ರ ಬಾಯಿಂದ ಮಾತಾಡುಗಳು ಒಳ್ಳೇದಿರುತ್ತೆ. ಅದೇ ಕೆಟ್ಟವರು, ಪಾಪಿಗಳು, ನೀಚ ನಿಕೃಷ್ಟ ನೋಡ್ರಿ, ಅವ್ರು ಮಾತಾಡಿದ್ರು ಕೆಟ್ಟದೆ. ಅವ್ರ ಬಾಯಿಂದ ಮಾತುಗಳನ್ನ ಕೇಳಬೇಕಂದ್ರೆ ಭಾಳ ಭಯಾನಕವಾಗಿರ್ತವೆ. ಅವ್ರು ಏನು ಮಾತಾಡಿದ್ರು ಕುಚೋದ್ಯ, ಕುತಂತ್ರ, ನೀಚ, ನಿಕೃಷ್ಟ, ಇನ್ನೊಬ್ಬರ ಮನಸ್ಸಿಗೆ ನೋವು ತಂದಿಕ್ತಾರೆ ಹೊರತು ಕೆಟ್ಟವ್ರು ಬಾಯಿ ಬಿಟ್ಟರೆ ಸಾಕು, ಇನ್ನೊಬ್ಬರ ಮನಸ್ಸಿಗೆ ನರಕನೇ ತಂದಿಕ್ಬಿಡ್ತಾರೆ. ಆ ಥರ ಪಾಪಿಗಳು ಮಾತಾಡೋದ್ರಲ್ಲೇ ನರಕ ತೋರಿಸ್ಬಿಡ್ತಾರೆ. ಅವ್ರು ಕೆಟ್ಟವ್ರು ಒಳ್ಳೆಯವ್ರಿಗೆ ಹಿಂಸೆ ಕೊಟ್ಬಿಡ್ತಾರೆ ಮಾನಸಿಕವಾಗಿ. ಆ ಥರ ಕೆಟ್ಟವರು. ಇನ್ನು ಅವರು ಕೈಗಳು ಹೆಂಗಿರ್ತವೆ, ಅದೆಷ್ಟು ಪಾಪಿ ಕೈಗಳಾಗಿರ್ತವೆ ಅವರು, ನೀಚ ನಿಕೃಷ್ಟರವರು ಕೈಗಳು. ಇನ್ನು ಅವ್ರ ಕಾಲುಗಳು, ಅವ್ರ ಶರೀರ ಅಣುರೇಣು ತುನ್ನಕಷ್ಟ, ಅವರು DNA ಅದನ್ನೇ ಹೊತ್ಕೊಂಡು ಹೋಗ್ತಾರೆ ಪಾಪನವರು. ಆಮೇಲೆ ಯಾವುದೋ ಬ್ರಹ್ಮ ರಾಕ್ಷಸರಾಗಿ ಪೀಡೆ ಪಿಶಾಚಿಗಳಾಗಿ, ಭೂತ ಪ್ರೇತ ಪಿಶಾಚಿಗಳಾಗಿ ಇವರು ಇರ್ತಾರೆ. ಅಥವಾ ಯಾವುದೋ ಭಯಾನಕ ಕ್ರಿಮಿ ಕೀಟಾದಿಗಳಾಗಿ
ಹಾವು ಚೇಳ ಅಥವಾ ಕ್ರೂರ ಜೀವಿಗಳಾಗಿ ಕ್ರೂರ ಮೃಗಗಳಾಗಿ ಹುಡ್ತಾರೆ ಇವರು. ಅವ್ರಿಗೆ ಅದೇ ಲೋಕ ಸಿಗೋದು. ಅದೇ ಒಳ್ಳೆಯವ್ರಿಗೆ ಹಂಗಲ್ಲ, ಯಾವುದೋ ಪುಣ್ಯ ಲೋಕ ಸಿಗುತ್ತೆ. ಪುಣ್ಯಲೋಕ ಶಿವಲೋಕನೋ, ಕೈಲಾಸನೋ, ವೈಕುಂಠನೋ, ಸತ್ಯಲೋಕನೋ, ಬ್ರಹ್ಮಲೋಕನೋ, ಸೂರ್ಯಲೋಕನೋ, ಚಂದ್ರಲೋಕದನೋ, ಯಾವುದೋ ಒಂದು ಸತ್ಯಲೋಕ ಒಳ್ಳೆಯ ಲೋಕ ಅವ್ರಿಗೆ ಸಿಗುತ್ತೆ, ಒಳ್ಳೆಯವ್ರಿಗೆ. ಅದಕ್ಕೆ ನಾವು ಒಳ್ಳೆಯವರಾಗಿರಬೇಕು, ಒಳ್ಳೆಯದನ್ನು ಮಾಡಬೇಕು. ಅದಕ್ಕೆ ಏನೇನು ಒಳ್ಳೆಯ ಕೆಲಸ ಮಾಡಬೇಕು. ನೀವು ಒಂದು ಫ್ಯಾಕ್ಟ್ರಿಗೆ ಓನರ್ ಆಗಿದ್ದರೆ ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋರು, ಅವರನ್ನು ನೀವು ಒಳ್ಳೆ ಥರ ನೋಡ್ಕೋಬೇಕು. ಯಾಕಂದರೆ ಅವರು ಪಾಪ ಮಾಡಿದರೆ ಆ ಪಾಪದ ಫಲ ನಿಮಗೆ ಬರುತ್ತೆ. ಅದಕ್ಕೆ ನೀವು ಓನರ್ ಅಲ್ವಾ, ಅದಕ್ಕೆ ಅವರು ಪಾಪ ಮಾಡಿದ್ರೆ ನಿಮಗೆ ಬರುತ್ತೆ. ಅದಕ್ಕೆ ನೀವು ಅಬ್ಸರ್ವ್ ಮಾಡ್ತಾ ಇರಬೇಕು. ಒಂದು ಫ್ಯಾಕ್ಟ್ರಿ ಆಗಲಿ, ಹೋಟೆಲ್ ಆಗಲಿ, ಒಂದು ಅಂಗಡಿಯಲ್ಲಿ, ಒಂದು ಶೋರೂಮ್ ಆಗಲಿ, ಒಂದು ಎಂಟರ್ಪ್ರೈಸಸ್ ಆಗಲಿ, ಅಥವಾ ಯಾವುದೋ ಒಂದು ವ್ಯಾಪಾರದ ಅಂಗಡಿ ಆಗಲಿ, ಚಿಕ್ಕ ಅಂಗಡಿ ಆಗಲಿ, ದೊಡ್ಡ ಅಂಗಡಿ ಆಗಲಿ, ಒಟ್ಟಿನಲ್ಲಿ ನೀವು ಓನರಾ, ಅಥವಾ ಮನೆಯಾಗೆ ನಿಮ್ಮ ಮನೆಯಲ್ಲಿ ಓನರಾ, ನೀವು ಯಜಮಾನ್ರಾ, ನೀವು ಹೆಣ್ಣಾಗಿರಿ ಗಂಡಾಗಿರಿ, ಚಿಕ್ಕವರಾಗಿರಿ ದೊಡ್ಡವರಾಗಿರಿ, ಒಟ್ಟಲ್ಲಿ ಓನರಾ, ಒಂದು ಮನೆಯಲ್ಲಿ ಓನರಾ, ಮನೆಯಾಗ ಯಜಮಾನ್ರಾ, ಅಥವಾ ಒಂದಷ್ಟು ಬಾಡಿಗೆ ಮನೆಗಳಿಗೆ ಓನರಾ, ಅಥವಾ ಒಂದಷ್ಟು ಫ್ಯಾಕ್ಟ್ರಿಗಳಿಗೆ ಓನರಾ, ಅಥವಾ ಹೊಲ ಗದ್ದೆ ತೋಟ ಇನ್ನೊಂದು ಮತ್ತೊಂದು ಓನರಾ, ಅಥವಾ ಯಾವುದೋ ಸ್ಕೂಲುಗಳು, ಇನ್ನೊಂದು ಆಫೀಸುಗಳು, ಯಾವುದೋ ಉದ್ಯಮಗಳಿಗೆ ನೀವು ಓನರಾ. ಓಕೆ, ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋರು ಅವ್ರು ಏನು ಮಾಡ್ತಾರೆ, ತಪ್ಪು ಮಾಡ್ತಾರೆ, ಒಳ್ಳೇದು ಮಾಡ್ತಾರೆ, ಕೆಟ್ಟದ್ದು ಮಾಡ್ತಾರೆ, ಕಲಬೆರಕೆ ಮಾಡ್ತಾರೆ ಅವರು. ನೀವು ಅಬ್ಸರ್ವ್ ಮಾಡ್ತಾ ಇರಬೇಕು. ಅವರು ಏನಾದರೂ ಕೆಟ್ಟದ್ದು ಮಾಡಿಬಿಟ್ರೆ ನಿಮ್ಮ ಕೈ ಕೆಳಗಿರೋರು, ಆ ಪಾಪ ನಿಮಗೆ ಬರುತ್ತೆ, ಸುತ್ಕೊಬಿಡುತ್ತೆ. ಅರ್ಥ ಮಾಡ್ಕೊಳ್ಳಿ. ನೀವು ಮಿನಿಸ್ಟರ್ ಆಗಿರಿ, ಮುಖ್ಯಮಂತ್ರಿ ಆಗಿರ್ರಿ, ಪ್ರಧಾನಮಂತ್ರಿ ಆಗಿರ್ರಿ, ಪ್ರೆಸಿಡೆಂಟ್ ಆಗಿರಿ, ಇನ್ನೊಂದಾಗಿರಿ, ಮತ್ತೊಂದಾಗಿರಿ, ನಿಮ್ಮ ಕೈ ಕೆಳಗಿರ್ತಕ್ಕಂಥ ಅಧಿಕಾರಿಗಳು, ನೀವು ಯಾವುದೋ ಆಫೀಸಲ್ಲೇ ಓನರ್, ಒಳ್ಳೆ ಆಫೀಸರ್, ಒಳ್ಳೆ ಸ್ಟ್ಯಾಂಡರ್ಡ್ ಆಫೀಸರ್, ನಾನು ಆವಾಗಲೇ ಹೇಳಿದೆ, ಒಬ್ಬ ಮಿಲ್ಟ್ರಿ ಆಫೀಸರ್ ಆಗಿರಿ, ಪೊಲೀಸ್ ಆಫೀಸರ್ ಆಗಿರಿ, ಇನ್ನೇನೋ ಆಗಿರಿ, ನೀವು ಓನರೇ, ಮೇಲ್ನವರೇ. ಆದರೆ ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋರು ಸರಿ ಇರಬೇಕು. ಅವರೇನಾದರೂ ತಪ್ಪು ಮಾಡಿದ್ರೆ, ಪಾಪಗಳು ಮಾಡ್ತಾಯಿದ್ರೆ, ನೀಚ ನಿಕೃಷ್ಟರಾಗಿದ್ದರೆ ಆ ಪಾಪದ ಫಲ ನಿಮಗೆ ಬರುತ್ತೆ. ಯಾಕಂದರೆ ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದಾಗಿತ್ತು, ಅದಕ್ಕೆ ನಿಮ್ಮನ್ನು ಯಜಮಾನ, ಆಫೀಸರ್, ಹೈಯರ್ ಆಫೀಸರ್ ಅಂತಾರೆ. ಅಂದಮೇಲೆ ಏನರ್ಥ, ನಿಮ್ಮ ಕೈ ಕೆಳಗವರಿದ್ದಾರೆ, ಅವ್ರ ಜವಾಬ್ದಾರಿ ನಿಮ್ಮದು. ಅದಕ್ಕೆ ಆ ಪಾಪ ಅವರೇನಾದರೂ ಪಾಪ ಕಾರ್ಯಗಳಲ್ಲಿ ತೊಡಗಿದ್ರೆ ಅವ್ರನ್ನ ದಂಡಿಸ್ಬೇಕು, ತಿದ್ದಬೇಕು, ಒಳ್ಳೆಯ ಮಾರ್ಗದಲ್ಲಿ ನಡೆಸಬೇಕು. ಇಲ್ಲ ಅಂದರೆ ನಿಮಗೆ ಆ ಪಾಪ ಸುತ್ತಕೊಳ್ಳುತ್ತೆ, ಅವ್ರು ಮಾಡಿದ ಪಾಪ ಎಲ್ಲ ನಿಮಗೂ ಬರುತ್ತೆ. ನೆನಪಿಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಯಾರೇ ಇರಲಿ, ಯಾರಿಗೆ ಯಜಮಾನ ನೀವು, ನಿಮ್ಮ ಕೈ ಕೆಳಗೆ ಯಾರಿದ್ದಾರೆ, ನೀವು ಯಾರಿಗೆ ಯಜಮಾನ, ನೀವು ಯಾರ ನಿಮ್ಮ ಕೈ ಕೆಳಗೆ ಯಾರಿದ್ದಾರೆ, ಅವರು ತಪ್ಪು ಮಾಡಬಾರ್ದು, ಅವ್ರು ಪಾಪ ಮಾಡಬಾರ್ದು. ಆ ಥರ ನೀವು ನೋಡ್ಕೋಬೇಕು. ಇಲ್ಲಾಂದ್ರೆ ಅವರಿಂದ ನೀವು ದೂರ ಆಗಬೇಕು, ಅವ್ರನ್ನ ಗಡಿಪಾರು ಮಾಡಬೇಕು ದೂರ. ಯಾಕಂದರೆ ಅವ್ರ ಜವಾಬ್ದಾರಿ ನಿಮ್ಮದಲ್ವ, ಅವ್ರು ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಅಲ್ವ. ಅವ್ರು ಪಾಪ ಮಾಡ್ತಾಯಿದ್ರು ನೀವು ಸುಮ್ಮನೆ ಇದ್ದರೆ, ಕಿವಿಗೆ ಕೇಳಿಸ್ದಂಗಿದ್ರೆ, ಕಣ್ಣಿಗೆ ಕಾಣಿಸ್ದಂಗೆ ನೀವಿದ್ರೆ, ಅವಾಗ ಪಾಪ ಯಾರು ಸುತ್ತಕೊಳ್ಳುತ್ತೆ? ನೀವು ಯಜಮಾನ್ರಲ್ವ, ಓನರಲ್ವ. ನೀವು ಹೆಣ್ಣಾಗಿರಿ ಗಂಡಾಗಿರಿ, ಚಿಕ್ಕವರಾಗಿ ದೊಡ್ಡವರಾಗಿ, ನೀವು ಓನರ್ ಅಲ್ವಾ, ಯಜಮಾನ್ರಲ್ವ, ಹೈಯರ್ ಆಫೀಸರ್ ಅಲ್ವ. ನಿಮ್ಮ ಕೈ ಕೆಳಗೆ ಮಾಡ್ತಾರೆ ಎಲ್ಲ. ಇವರು ಲಂಚ ತಗೊಳ್ತಾರೆ, ಯಾರ್ಯಾರೋ ಮನಸ್ಸಿಗೆ ನೋವುಂಟು ಮಾಡ್ತಾರೆ, ಯಾರ್ಯಾರಿಗೋ ಹಿಂಸೆ ಕೊಡ್ತಾರೆ, ಯಾರ್ಯಾರ್ದೋ ದೋಸ್ತಾರೆ, ಎಷ್ಟೆಷ್ಟೋ ಸುಳ್ಳು ಹೇಳ್ತಾರೆ, ಪಾಪ ಮಾಡ್ತಾರೆ, ಏನೇನೋ ಹಿಂಸೆ ಮಾಡ್ತಾರೆ. ಹಿಂಸೆ ಅಂದರೆ ಎಲ್ಲ, ಯಾವುದೇ ಪ್ರಾಣಿಗಳಿಗಿರ್ಬೋದು, ಮನುಷ್ಯರಿಗಿರ್ಬೋದು, ಯಾವುದಕ್ಕೆ ಇರ್ಬೋದು. ಅನಾಚಾರ, ಅಪಚಾರ, ಅತ್ಯಾಚಾರ ಇಲ್ಲದ ಮತ್ತೊಂದು ಕ್ರೂರವಾಗಿ ನಡ್ಕೊಳ್ತಾರೆ. ನಿಮ್ಮ ಕೈ ಕೆಳಗಿದ್ದಾರೆ, ನಿಮ್ಮ ಕೈ ಕೆಳಗೆ ನೀವು ಯಜಮಾನ್ರು. ಜವಾಬ್ದಾರಿ ಯಾರ್ದು? ಯಜಮಾನ್ರದ್ದು. ಇವ್ರು ಮಾಡಿದ ಪಾಪದಲ್ಲಿ ನಿಮಗೆ ಬಂದುಬಿಡುತ್ತೆ ಕಮಿಷನ್ ಬರುತ್ತೆ ನಿಮಗೆ. ಅದಕ್ಕೆ ನೀವು ಅವರು ಪಾಪ ಮಾಡ್ದಾಗ ನೋಡ್ಕೋಬೇಕು. 1 ಸಾರಿ ಬುದ್ಧಿ ಹೇಳಿ, 2 ಸಾರಿ ಬುದ್ಧಿ ಹೇಳಿ, 3ನೇ ಸಾರಿ ಬುದ್ಧಿ ಹೇಳಿ, 4ನೇ ಸಾರಿ ಕ್ಷಮಿಸ್ಬೇಡಿ, ಆಚಾಕಿ ಅವ್ರನ್ನ ಹೊರಗಟ್ಟಿ ಗೇಟ್ ಪಾಸ್ ಕೊಡಿ. ಗೊತ್ತಾಯ್ತಲ್ಲ? ಓನರ್, ಯಜಮಾನ್ರಾದ್ರೆ ಏನು? ಮಾಲಿಕ್ ದಂಡಿಸೋ ಅಧಿಕಾರ ನಿಮಗಿರುತ್ತೆ. ಅರ್ಥ ಆಯ್ತಲ್ಲ? ಇದು ಒಂದು. ಅದಕ್ಕೆ ಅವ್ರು ಮಾಡಿದ ಪಾಪಗಳಲ್ಲಿ ನೀವ್ಯಾಕಪ್ಪ ತಲೆ ಬಲತ್ಕೋಬೇಕು? ಯಾರೋ ಮಾಡೋ ಪಾಪಕ್ಕೆ ನೀವ್ಯಾಕೆ ತಲೆ ಕೊಡಬೇಕು? ನಿಮಗೆ ಯಾವ ಕರ್ಮ ಅದು? ಹಣೆ ಬರ, ವಿಧಿ ಬರಹ ಹೇಳಿ. ವಿಧಿ ಬರಹ, ಹಣೆ ಬರ, ಕರ್ಮ ಅಂದರೆ ಇದೆ. ಅವ್ರು ಯಾರೋ ಮಾಡಿಬಿಡ್ತಾರೆ, ಅದು ನಿಮ್ಗೆ ಸುತ್ಕೊಬಿಡುತ್ತೆ. ನೀವು ನರಕಕ್ಕೆ ಹೋಗಬೇಕು. ಯಾವುದೋ ಬ್ರಹ್ಮರಾಕ್ಷಸಾಗಿ ನೀವು ಹುಟ್ಟಬೇಕು, ಆಮೇಲೆ ಯಾವುದೋ ಕ್ರೂರ ಮೃಗವಾಗಿ ನೀವು ಹುಟ್ಟಬೇಕು. ಇದು ಬೇಕಾ ಕರ್ಮ? ನೀವು ಒಳ್ಳೆಯವರು, ಪುಣ್ಯಕರ್ಮಗಳು ಮಾಡ್ತೀರಾ, ಒಳ್ಳೆ ಓನರ್, ಒಳ್ಳೆ ಮಾಲೀಕ. 4 ಜನ ಉದ್ಧಾರ ಮಾಡಬೇಕು, ಒಳ್ಳೇದು ಮಾಡ್ಬೇಕಂತ ಹೊರಟಿದ್ದೀರಾ, ಮಾಡ್ತಾನೂ ಇದ್ದೀರಾ, ಮಾಡ್ಕೊಂಡು ಹೋಗ್ತೀರಾ. ಆದರೆ ನೀವೇನೂ ತಪ್ಪು ಮಾಡದೇ ಇರೋವಾಗ ಯಾರೋ ಮಾಡಿದ ತಪ್ಪಿಗೆ ನಿಮ್ಮ ತಲೆಗೆ ಬರುತ್ತಲ್ಲಪ್ಪ,
ನಿಮ್ಮ ತಲೆಗೆ ಬರುತ್ತಲ್ಲಮ್ಮ ಬೇಕಾಗಿದ್ದು. ಅದಕ್ಕೆ ನಿಮ್ಮ ಎಚ್ಚರಿಕೆ ನಿಮಗೆ ಇರಲಿ. ಬರೀ ಒಳ್ಳೆತನ ಇದ್ದರೆ ಸಾಲದು. ಒಳ್ಳೆತನ ಇದ್ದರೆ ಸಾಲದು. ನಿಮ್ಮಲ್ಲಿ ವಿವೇಕ ಇರಬೇಕು, ಧೈರ್ಯ ಇರಬೇಕು, ಸಾಹಸ ಇರಬೇಕು, ಗಟ್ಟಿಯಾಗಿ ಇನ್ನೊಬ್ಬರನ್ನ ದಂಡಿಸ್ಲಿಕ್ಕಂಥ ಸಾಮರ್ಥ್ಯ ನಿಮ್ಮಲ್ಲಿ ಇರಬೇಕು ಅಲ್ವಾ? ಆವಾಗಲೇ ನಿಮ್ಮಲ್ಲಿ ಲೀಡರ್ಶಿಪ್ ಅನ್ನೋದು, ನಿಮ್ಮನ್ನು ಒಳ್ಳೆ ಲೀಡರ್ ಅನ್ನೋದು ನಿಮ್ಮನ್ನು ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ಯಾಕಂದರೆ ನಿಮ್ಮಲ್ಲಿ ಒಳ್ಳೆತನ ಇದೆ, ಗಟ್ಟಿತನ ಇದೆ. ನಿಷ್ಠೂರವಾಗಿ ಖಂಡಿಸಿ, ನಿಷ್ಠೂರವಾಗಿ ದಯಾ ದಾಕ್ಷಿಣ್ಯ ಇಲ್ಲದೆ ಖಂಡಿಸಿ. ಕೆಟ್ಟವರು ಕೆಟ್ಟದ್ದು ಮಾಡಿದ್ರೆ ದಯಾ ದಾಕ್ಷಿಣ್ಯ ಇಲ್ಲದೆ ನಿಷ್ಠೂರವಾಗಿ ಖಂಡಿಸಿ, ತಿಳಿ ಹೇಳಿ, ಖಂಡಿಸಿ. ನಿಮ್ಮನ್ನು ನೀವು ಸಮರ್ಥನೆ ಮಾಡ್ಕೊಳ್ಳಿ. ನೀವು ಸ್ಟ್ಯಾಂಡರ್ಡಾಗಿ ಇರ್ತೀರ ಅವಾಗಲೂ. ಯಾರಿಗೂ ನೀವು ತಲೆ ಬಾಗಬೇಕಾಗಿಲ್ಲ. ಗೊತ್ತಾಯ್ತಲ್ಲ? ಯಾರೋ ಮಾಡಿದ ಪಾಪಕ್ಕೆ ನೀವು ಯಾಕೆ ತಲೆ ಕೊಡಬೇಕು? ಯಾರೋ ಮಾಡಿದ ಪಾಪ ನಿಮ್ಮ ತಲೆ ಮೇಲೆ ಯಾಕೆ ಬರಬೇಕು? ಏನು ಕರ್ಮನ, ವಿಧಿ ಬರಹನ, ಹಣೆ ಬರಹನ ಇದು? ನಮ್ಮ ಹಣೆ ಬರ ಏನು ಮಾಡೋಕ್ಕಾಗುತ್ತೆ? ವಿಧಿ ಬರ ಏನು ಮಾಡೋಕ್ಕಾಗುತ್ತೆ? ನೀವ್ಯಾಕಪ್ಪ ಯಾರೋ ಮಾಡಿದ ತಪ್ಪಿಗೆ ಜೈಲಿಗೆ ಹೋಗ್ಬೇಕು? ನೀವು ಯಾರೋ ಮಾಡಿದ ತಪ್ಪಿಗೆ ನೀವ್ಯಾಕೆ ಜೈಲಿಗೆ ಹೋಗ್ಬೇಕು? ಯಾರೋ ಮಾಡಿದ ತಪ್ಪಿಗೆ ನೀವ್ಯಾಕೆ ನಿಮ್ಮ ಅಧಿಕಾರನ ಕಳ್ಕೊಬೇಕು? ಯಾರೋ ಮಾಡಿದ ತಪ್ಪಿಗೆ ನೀವ್ಯಾಕೆ ಬೇರೆಯವ್ರ ಹತ್ರ ಅವೇಳನ ಉಗಿಸ್ಕೋಬೇಕು? ಯಾರೋ ಮಾಡಿದ ತಪ್ಪಿಗೆ ನೀವ್ಯಾಕೆ ತಲೆ ಬಗ್ಗಿಸ್ಬೇಕು ಹೇಳಿ? ಅಂದರೆ ನೀವೆಲ್ಲಿ ತಪ್ಪು ಮಾಡಿದ್ರಿ? ಸ್ವಲ್ಪ ಅವ್ರಿಗೆ, ನಿಮ್ಮ ಕೈ ಕೆಳಗಿರೋರಿಗೆ ನೀವೇನು ಮಾಡಿದ್ರಿ? ಫ್ರೀಯಾಗಿ ಬಿಟ್ಬಿಟ್ರಿ. ಉದಾಸೀನ ಮಾಡಿಬಿಟ್ರಿ ನೀವು. ಅಥವಾ ಎಲ್ಲೋ ಹೆದರ್ಕೊಂಡಿದ್ದೀರಾ ಅಂತ ಅನಿಸುತ್ತೆ. ಅವ್ರನ್ನ ಕೇಳಿಬಿಟ್ರೆ ಏನಾಗುತ್ತೋ? ಅವ್ರು ಮಾಡೋದು ತಪ್ಪ ಅಂತ ಹೆದರ್ಕೊಂಡಿದ್ದೀರಾ? ಮೃದು ಧೋರಣೆ ಅಥವಾ ಪಕ್ಷಪಾತ, ಎಲ್ಲೋ ಒಂದು ಕಡೆ ನೀವು ತಪ್ಪು ಮಾಡಿದ್ದೀರ. ಅದಕ್ಕೆ ಇವತ್ತು ನಿಮ್ಮ ತಲೆ ಮೇಲೆ ಬಂದ್ಬಿಡುತ್ತೆ. ಅದಕ್ಕೆ ನೀವು ಉದಾಸೀನ ಮಾಡಬಾರ್ದು. ನಿಷ್ಠೂರವಾಗಿ ಖಂಡಿಸಿ, ಕಡ್ಡಿನ 2 ತುಂಡು ಮಾಡುವಂತೆ ಕತ್ತಿಯಿಂದ ಕತ್ತರಿಸಿ ಬಿಸಾಕಿ. ಯೋಚನೆ ಮಾಡಬೇಡಿ. ನಿಮ್ಮಲ್ಲೇ ಇದ್ಕೊಂಡು ನಿಮ್ಮಲ್ಲೇ ಭಿಕ್ಷೆ ಬೇಡಿ. ಒಂದು ಟೀ ಕಾಪಿಗೂ ತಿಂಡಿಗೂ ಊಟಕ್ಕೂ ಅವ್ರ ಮನೆ ಖರ್ಚುಗಳಿಗೆಲ್ಲ ನಿಮ್ಮ ಹತ್ರನೇ ತಗೊಳ್ತಾರೆ, ನಿಮ್ಮ ಹತ್ರನೇ ತಿಂತಾರೆ, ನಿಮ್ಮ ಹತ್ರನೇ ಕುಡಿತಾರೆ. ನಿಮಗೆ ನಷ್ಟ ಮಾಡ್ತಾರೆ, ಇವರು ಕಷ್ಟ ತಂದಿಕ್ತಾರೆ. ಇದು ಬೇಕಾ? ವಿಶ್ವಾಸ ಇಲ್ಲ ಅವ್ರಿಗೆ. ನಮ್ಮ ಮಾಲೀಕರು ಒಳ್ಳೆ ಥರ ಇದ್ದಾರೆ, ನಮ್ಮ ಗುರುಗಳು ಒಳ್ಳೆ ಥರ ಇದ್ದಾರೆ, ನಮ್ಮ ಮಠಾಧಿಪತಿ ಒಳ್ಳೆ ಥರ ಇದ್ದಾರೆ, ನಮ್ಮ ಓನರ್ ಒಳ್ಳೆ ಥರ ಇದ್ದಾರೆ, ನಮ್ಮ ಯಜಮಾನತಿ ಒಳ್ಳೆ ಥರ ಇದ್ದಾರೆ ಅನ್ನೋ ಕಾಮನ್ ಸೆನ್ಸ್ ಅವ್ರಿಗಿರೋದಿಲ್ಲ. ನೀಚ ನಿಕೃಷ್ಟರಿಗೆ, ನಮ್ಮ ಓನರ್ಗೆ, ನಮ್ಮ ಮಾಲೀಕರಿಗೆ, ನಮ್ಮ ಗುರುಗಳಿಗೆ ಕೆಟ್ಟ ಹೆಸರು ತರಬಾರ್ದು ಅನ್ನೋ ಕಾಮನ್ ಸೆನ್ಸ್ ಅವ್ರಿಗಿರೋದಿಲ್ಲ. ಅದಕ್ಕೆ ಅವರು ಕೆಟ್ಟ ಹೆಸರು ತರ್ತಾರೆ. ಅವರು ಯಾರೇ ಆಗಿರಲಿ ಕೆಟ್ಟ ಹೆಸರು ತರ್ತಾರೆ ನಿಮಗೆ. ಅಂಥವ್ರನ್ನ ಕ್ಷಮಿಸಬಾರ್ದು. 1 ಸಾರಿ 2 ಸಾರಿ 3 ಸಾರಿ ಬುದ್ಧಿ ಹೇಳಿ, 4ನೇ ಸಾರಿ ಕಡ್ಡಿನ 2 ತುಂಡು ಮಾಡುವಂತೆ ಕತ್ತರಿಸ್ಬಿಸಾಕಿ. ಬೇಡ ಅವ್ರ ಸವಸ. ಯಾರೂ ಇಲ್ಲದ್ರೆ ಪರವಾಗಿಲ್ಲ, ನಿಮ್ಮ ಜೊತೆ ನೀವು ಒಂಟಿ ಆದರೂ ಚಿಂತೆ ಇಲ್ಲ. ಭಗವಂತ, ದೇವತೆಗಳು, ಶಕ್ತಿಗಳು, ಅತ್ಯಂದ್ರ ಶಕ್ತಿಗಳು ನಿಮ್ಮ ಜೊತೆ ಇರುತ್ತೆ. ಅವ್ರ ಆಶೀರ್ವಾದ ನಿಮಗಿರುತ್ತೆ, ಅವ್ರ ಕೃಪಾ ಕಟಾಕ್ಷ ನಿಮಗಿರುತ್ತೆ. ಅದೇ ಸಾಕಲ್ವ, ಇನ್ನೇನು ಬೇಕು? ಧರ್ಮರಾಯನ ನೆರಳಲ್ಲಿ ನೀವು ಇರ್ತೀರ. ಆ ದೇವಾದಿದೇವ ಮಹಾದೇವ ಧರ್ಮರಾಯ ಮಹಾಕಾಲನವನು, ಆ ವಿಧಿಯೇ ಅವನು, ಹಣೆ ಬರನೇ ಅವನು, ಸರ್ವಶಕ್ತಿಮಾನನವನು, ವಿಧಿ ಬರಹ ಎಲ್ಲವೂ ಅವನು ನಿಮಗೆ ನೆರಳಾಗಿರ್ತಾನೆ. ನೀವು ಯಾರಿಗೂ ಹೆದರಬೇಕಾಗಿಲ್ಲ. ಅವರೊಬ್ಬಲ್ಲಿ ಸಾಕು ನಿಮಗೆ. ಅವರೊಬ್ಬ ಇದ್ದರೆ ನಿಮಗೆ ಎಲ್ಲರೂ ಇದ್ದಂಗೆ. ದೇವಾದಿದೇವ ಮಹಾದೇವ್, ಎಲ್ಲರಿಗೂ ಉತ್ತಮನು, ಪುರುಷೋತ್ತಮನು ಆ ಭಗವಂತ ಶ್ರೀಮನ್ನಾರಾಯಣ. ಗೊತ್ತಾಯ್ತಲ್ಲ? ಅವರಿದ್ದರೆ ಸಾಕಲ್ವ? ಅವ್ರ ಟೀಮ್, ಅವ್ರ ತಂಡ ನಿಮಗಿದ್ರೆ ಸಾಕಲ್ವ? ಇಲ್ಲೇ ಇಲ್ಬೇಕು ನಿಮಗೆ ಹೇಳಿ? ಅದಕ್ಕೆ ನಿಷ್ಠೂರವಾಗಿ ತಪ್ಪು ಮಾಡೋರ ತಪ್ಪುಗಳನ್ನು ಖಂಡಿಸಿ. ಯಾರ ಮಾಡಿದ ತಪ್ಪಿಗೆ ಲಿಪ್ತಾಲ ಮೇಲೆ ಬಂಡೆ ಹೇಳ್ಕೊಬೇಡಿ. ಓಕೆಲಾ? ಈ ಒಂದು ಎಪಿಸೋಡ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಟೈಮ್ ಆಯಿತು. ನಿಮ್ಮ ಎಚ್ಚರಿಕೆ ಅಲ್ಲಿಗಿರಲಿ. ಗೊತ್ತಾಯ್ತಲ್ಲ? ಯಾವಾಗಲೂ ನಿಮ್ಗೆ ಒಳ್ಳೆಯದಾಗಲಿ. ನೀವು ಒಳ್ಳೆ ಕೆಲಸಗಳು ಮಾಡ್ತೀರಾ, ಒಳ್ಳೆ ಥರ ನಡ್ಕೊಳ್ತೀರಾ. ನಿಮಗೆ ರಕ್ಷಣೆ ಬೇಕು. ಯಾರು ರಕ್ಷಣೆ ಬೇಕು? ಅತಿದ್ರ ಶಕ್ತಿಗಳ ರಕ್ಷಣೆ ನಿಮಗೆ ಬೇಕು. ದೈವಿ ಶಕ್ತಿಯ ಸಹಾಯ ನಿಮಗೆ ಬೇಕು. ಅದು ಖಂಡಿತ ನಿಮಗೆ ಇದ್ದೇ ಇರುತ್ತೆ. ಗುರುಗಳ ಆಶೀರ್ವಾದ ಕೂಡ ಇರುತ್ತೆ ನಿಮಗೆ. ಗೊತ್ತಾಯ್ತಲ್ಲ? ನೀವು ಒಳ್ಳೆಯದಾಗಲಿ. ಇವರ ನಾವು ಆನ್ಲೈನ್ ಕ್ಲಾಸಲ್ಲಿ ಸಾಕಷ್ಟು ರಹಸ್ಯಗಳು, ಈ ವಿಧಿ, ಹಣೆ ಬರ, ಈ ಪ್ರಕೃತಿ, ಬ್ರಹ್ಮಜ್ಞಾನ, ಸಿದ್ಧಿಗಳು, ಇಲ್ಲೊಂದು ಮತ್ತೊಂದು ಯಂತ್ರ ತಂತ್ರ ಮಂತ್ರ ಕುಂಡಲಿನಿ ಸಾಧನೆ, ಸಪ್ತಚಕ್ರ ಸಾಧನೆ, ಹೀಗೆ
ಆನ್ಲೈನ್ ಕ್ಲಾಸಲ್ಲಿ ತುಂಬ ರಹಸ್ಯಗಳೆಲ್ಲ ನಾವು ಹೇಳ್ತೀವಿ. ಇಷ್ಟ ಆದರೆ ಸೇರ್ಕೊಳ್ಳಿ. ಹಾಗೆ ಅಲ್ಲ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಹಾಗೆ ಇಷ್ಟೊತ್ತಲ್ಲೂ ಕಷ್ಟಪಟ್ಟು ಇಲ್ಲಿ ಕೂತ್ಕೊಂಡು ತಾಳ್ಮೆಯಿಂದ ವೀಡಿಯೋ ಕೇಳಿದಿರ, ನಿಮಗೆ ಆ ದೈವ ಗುರು ಆಶೀರ್ವಾದ ಸದಾ ಇರುತ್ತೆ. ಲೈಕ್ ಮಾಡಿ, ಅದು ಮರಿಬೇಡಿ. ಲೈಕ್ ಮಾಡೋದು ಮರಿಬೇಡಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ನಾನು ಇಲ್ಲೊಂದು ಮತ್ತೊಂದು ವೀಡಿಯೋ ಮಾಡ್ಬೋದು. ಹಾಗೆ ನಿಮ್ಮ ಅನಿಸಿಕೆಗಳೇನಾದರೂ ಒಳ್ಳೆಯದಿದ್ದರೆ, ಒಳ್ಳೆಯ ಸಲಹೆ ಕೊಡೋದಿದ್ದರೆ ದಯವಿಟ್ಟು ಕೊಡಿ. ಕಾಮೆಂಟ್ ಬಾಕ್ಸಲ್ಲಿ ಬರೀರಿ, ಸಲಹೆ ಕೊಡಿ, ಬರೀರಿ. ಅಥವಾ ನಾನು ವಾಟ್ಸಪ್ ನಂಬರ್ ತಗೊಂಡು ವಾಟ್ಸಪ್ಪಲ್ಲಿ ಬರೆದು ಕಳಿಸಿ, ಈ ಥರ ವೀಡಿಯೋ ಮಾಡಿ, ಈ ಥರ ಪ್ರೋಗ್ರಾಮ್ ಮಾಡಿ, ಈ ಥರ ಕಾನ್ಸೆಪ್ಟ್ ತಗೊಳ್ಳಿ, ಈ ಥರ ಕಂಟೆಂಟ್ ತಗೊಳ್ಳಿ ಅಂತ ಹೇಳಿ ಒಳ್ಳೆಯ ರೀತಿ ಸಲಹೆ ಕೊಡಿ. ಖಂಡಿತ ನಾನು ಪ್ರಯತ್ನ ಪಟ್ಟು ಮಾಡ್ತೀನಿ ನಿಮಗಾಗಿ. ಈ ಚಾನಲ್ನ ಬೆಳೆಸಿ. ಇಲ್ಲೊಂದು ರಿಕ್ವೆಸ್ಟು, ನೀವು ಎಲ್ಲೆಲ್ಲೋ ಬೇರೆ ಕಡೆ ಹೋಗಿ ದೇವಸ್ಥಾನಗಳಿಗೆ, ಮಠಗಳಿಗೆ ದೂರ ಹೋಗಿ, ಕಾರುಗಳಲ್ಲಿ, ಬಸ್ಸುಗಳಲ್ಲಿ ಹೋಗಿ, ಟ್ರೈನಲ್ಲಿ ಹೋಗಿ, ಪುಣ್ಯತೀರ್ಥ ಕ್ಷೇತ್ರಗಳು ಹೋಗಿ ಬರ್ತೀರ, ಪುಣ್ಯ ಕಟ್ಕೋಬೇಕಂತ. ಸಂತೋಷ, ಹೋಗಿ ಬರಲಿಲ್ಲ, ಅಲ್ಲಿ ಬೇಡಲ್ಲ. ಹಾಗೆ ನಮ್ಮದು ಟ್ರಸ್ಟ್ ಆಗ್ತಾಯಿದೆ. ನಮ್ಮದು 8 ಕಡೆ ಟ್ರಸ್ಟ್ಗಳಿದೆ. ಈಗ 8 ಕಡೆ ಟ್ರಸ್ಟ್ ಆಗ್ತಾಯಿದೆ. 8 ಕಡೆ: ಚಿತ್ರದುರ್ಗ, ವಿಜಯಪುರ, ತುಮಕೂರು, ಗೌರಿಬಿದನೂರು, ಚಿಕ್ಕಮಗಳೂರು, ಹಾಗೆ ಚಾಮರಾಜನಗರ, ಬೆಂಗಳೂರು, ಕೋಲಾರ. ಈ ಕಡೆ ಎಲ್ಲ ನಮ್ಮದು ಸೆಂಟ್ರ್ಗಳಾಗ್ತಾಯಿದೆ. ವೃದ್ಧಾಶ್ರಮ, ಅನಾಥಾಶ್ರಮ, ಗೋಶಾಲೆ, ಸ್ಕೂಲುಗಳು, ಯೋಗ ಶಾಲೆಗಳು, ಪಾಠಶಾಲೆಗಳು, ವೇದಾಂತ ಶಾಲೆಗಳು, ಇದೆಲ್ಲ ಆಗ್ತಾಯಿದೆ. ದಾನ ಧರ್ಮ ಮಾಡೋದು ನಿಮ್ಮಲ್ಲಿ ಏನಾದರೂ ಒಂದು ಚೂರು ಇದ್ದರೆ ನೀವು 1 ರೂಪಾಯಿ ಹಾಕಿ, 10 ರೂಪಾಯಿ ಹಾಕಿ, 100 ರೂಪಾಯಿ ಹಾಕಿ, 1000 ರೂಪಾಯಿ ಹಾಕಿ, 1,000,000 ರೂಪಾಯಿ ಹಾಕಿ, ಅದು ನಿಮ್ಮಿಷ್ಟ. ನಮ್ಮ ಟ್ರಸ್ಟ್ಗೆ ಅರ್ಥಾತ್ ನಿಮ್ಮದೇ ಟ್ರಸ್ಟು ಅಂತ ತಿಳ್ಕೊಳ್ಳಿ. ಇದಕ್ಕೆ ಹೆಲ್ಪ್ ಮಾಡಿ, ದಾನ ಧರ್ಮ ಮಾಡಿ, ದಕ್ಷಿಣೆ ಹಾಕಿ ಅಂತ ಮನವಿ ಮಾಡ್ಕೊಳ್ತೀನಿ. ಈಗ ಸದ್ಯಕ್ಕೆಲ್ಲ ನಂಬರೇ ತಗೊಳ್ಳಿ, ಕಾಲ್ ಮಾಡಿ, ಮಾಹಿತಿ ಪಡೀರಿ. ಗೊತ್ತಾಯ್ತಲ್ಲ? ಓಕೆ, ನಿಮ್ಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನೀವು ಯಾವುದೋ ಒಂದು ಒಳ್ಳೆಯ ಲೋಕಕ್ಕೆ ಹೋಗಬೇಕು. ನಿಮ್ಮ ಧರ್ಮ, ನಿಮ್ಮ ಪುಣ್ಯದ ಫಲ, ಪುಣ್ಯದ ಶಕ್ತಿ ನಿಮ್ಮನ್ನು ರಕ್ಷಣೆ ಮಾಡಿ ಯಾವುದೋ ಒಂದು ಒಳ್ಳೆಯ ಲೋಕಕ್ಕೆ ನಿಮ್ಮನ್ನು ತಲುಪಿಸ್ಲಿ. ನನ್ನ ಆಶೀರ್ವಾದ ನಿಮಗಿರಲಿ. ನಿಮ್ಮನ್ನು ಯಾರು ನಂಬ್ಕೊಂಡಿದ್ದಾರೆ ಒಳ್ಳೆಯವರು, ಅವ್ರಿಗೂ ಸಹ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಅವರೇ